ಪೀಠದಲ್ಲಿ ವಚನಾನಂದ ಶ್ರೀಗಳ ಉಚ್ಚಾಟನೆ. ಹರಿಹರ ಪೀಠಕ್ಕೆ ವಚನಾನಂದ ಶ್ರೀಗಳ ಭಕ್ತರು ಬಂದಿದ್ದಾರೆ. ಮಾಜಿ ಶಾಸಕ ಎಚ್ ಶಿವಶಂಕರ್, ಅಜಯ್ ಕುಮಾರ್, ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್, ಪರಮೇಶ್ವರ್ ಗೌಡ, ಹೊನ್ನಾಳಿ ಬಾಬಣ್ಣ ಸೇರಿ ಹಲವರಿದ್ದಾರೆ. ಮಠದ ಟ್ರಸ್ಟಿಗಳ ವಿರುದ್ಧ ಶ್ರೀಗಳ ಭಕ್ತರು ಕಿಡಿಕಾರಿದ್ದಾರೆ. ಸಭೆ ನಡೀತಾ ಇದೆ. ಕೊಪ್ಪಳದೊಳಗೈತಿ ಅಂತ ಹೇಳಿದ್ರು, ಇಲ್ಲೈತಿ ಅಂತ ಹೇಳಿದ್ರು, ಶಿಗ್ಗಾಂವದಾಗ ಐತಿ ಅಂತ ಹೇಳಿದ್ರು. ಇವೆಲ್ಲ ವಿಚಾರ ಮಾಡಿದ್ರ ಹೇಳ್ತಾರೆ ಹೊರತಾಗಿ ಆ ಉತ್ತಾರ ಕೊಡಕ್ತಾ ಇರಲಿಲ್ಲ. ದಾನ ಕೊಟ್ಟವ್ರು ಯಾರಪ್ಪ, ಅವ್ರಿಗೆ ಸತ್ ತೆಣಕ್ ಹಾಕಂತ ಒಂದು 10 ಹೂವಿನ ಮಾಲಿ ಹಾಕಂದ್ರೆ ಅವ್ರು ಹೇಳ್ಸಕ್ಕಾಗ್ತದೆ. ಹಂಗಾರೆ ಶಿವಶಂಕರಪ್ಪ ಅವರು ಕೊಟ್ಟಾರಲ್ಲ, ಅಲ್ಲಿರ ಹೋಗಂತ ಹೇಳಿದ್ರೆ ಅವ್ರ ಮನೆಗೆ ಯಾಕೆ ಹೋಗ್ತೀರಿ? ಅಲ್ಲೇನೈತಿ? ಈ ರೀತಿ ಉಪದ್ಯಾಪಿಗಳ ಮಾತುಗಳನ್ನ ನಾವು ಟ್ರಸ್ಟ್ನೊಳಗೆ ಕೇಳೇವಿ. ಅದಕ್ಕೆ ಇದು ದೌಡ್ ಮುಗಿಯ ಕೆಲಸ ಅಲ್ಲ. ಇದ್ರ ಮೇಲೆ ನೀವು ಲೆಕ್ಕ ಹಾಕ್ರಿ. ನನಗೂ ಹೇಳಿದ್ರು ಅವರು, ನಾನು ಹೇಳಿದ್ವಿ, ನಮ್ಮ ಅರುಣಿಗೂ ಹೇಳಿದ್ರು. ಅವರ ರೊಕ್ಕ ಕೊಟ್ಟ ಎಲ್ಲ ಅವನ 38 ಕೋಟಿ ರೂಪಾಯಿ ಕೊಡಬೇಕು ನಮಗ ಅಂತ. ಇಷ್ಟು ದಪ್ಪ ಅಂತಂದಿದ್ರು ಪೆಂಡಿನ, ಇಷ್ಟು ದಪ್ಪ. ಅರುಣ ಕೇಳಿಲ್ಲ, ಎಲ್ಲರೂ ಇದ್ರು ಇಷ್ಟು ದಪ್ಪ ಪೆಂಡಿ ತಂದಿದ್ರು. ನಾವು ಹೇಳಿದ್ವಿ ಎಲ್ಲರೂ, ನೀನು ಅವ ರಾಣೆಬೆನ್ನೂರು ತಾಲೂಕಿನ ಶಾಸಕರಾದಾಗ ರಾಣೆಬೆನ್ನೂರು ಅವ್ರನ್ನ ಒಂದು ದಿವಸ ಅವ್ರ ಕಡೆ ಬಿಟ್ಟಿಲ್ಲ ನೀನು, ಹೌದಾ? ಅವರು ನಮ್ಮ ಮಾವ ಅಂತ ಬೆಳೆಸಿಬಿಟ್ರು. ಅದಕ್ಕೆ ಅವರಿಗೆ ನೀವು ಏನ್ ಕೊಟ್ಟಿರಿ ಅಂದ್ರೆ ಇಲ್ಲಿ ನನ್ನ ಬಾಯಿಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.